ಈಗಲೂ ಪತ್ರ ಬಂದಿದೆ. ಆದ್ರೆ ಅರವಿಂದ್ ಯಾಕೋ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೂ ಹೋಗಿರ್ಬೋದು. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾರವರು? ಯಾರು ನೋಡೋಣ, ನನ್ನ ಗುರುತಿಡಿ. ಮತ್ಯಾರು ನನ್ನ ಮುಟ್ಟುವ ಧೈರ್ಯ ಹಾಗೂ ಹಕ್ಕಿರುವುದು? ನೀವು ನನ್ನ ಹೃದಯದಾರಸ ಅರವಿಂದ್ ಅಲ್ಲವೇ? ಹೌದು ನಲ್ಲಿ, ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಯ್ಯಯ್ಯೋ, ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯಕ್ಕೆ ಕೇಳಿಸ್ತಾ ಇತ್ತು. ಈ ದೇಹವನ್ನು ಮುಟ್ಟುವ ಹಕ್ಕು ಮತ್ತೆ ಇನ್ಯಾರಿಗಿರುವುದು ಹೇಳಿ? ಹೌದೇ ಅಂಬಿಕಾ, ಅರ್ಜೆಂಟಾಗಿ ನಾನು ಬರ ಹೇಳಿದ್ಯಲ್ಲ, ಏಕೆ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ನಮ್ಮ ಮದುವೆ ಇನ್ನು ಸ್ವಲ್ಪ ದಿವಸದಲ್ಲೇ ಇರೋದು. ಅಯ್ಯೋ, ಅದಕ್ಕೆಲ್ಲ ಸಿದ್ಧತೆ ಆಗ್ಬೇಕಲ್ವೇ? ನಮ್ಮ ತಂದೆಯವರು ಪತ್ರ ಬರೆದಿದ್ರು, ಅದಕ್ಕಾಗಿ ಇವತ್ತೇ ಹೋಗ್ಬೇಕಾಗಿದೆ. ಆದ್ರೂ ಮನ್ಸಲ್ಲಿ ಯಾಕೋ ಒಂಥರ ಸಂಕಟ ಆಗ್ತಿತ್ತು ಅರವಿಂದ್. ಏಕೆ ಅಷ್ಟೊಂದು ಭಯ ಅಂಬಿಕಾ? ಮದುವೆ ಆಗುವವರೆಗೂ ನಿಮ್ಮ ಮನೆಯಲ್ಲೇ ಇರ್ತೀಯ. ಮದುವೆಯಾದ ತಕ್ಷಣ ನಮ್ಮ ಮನೆಗೆ ಬರ್ತೀಯ. ಏನಿದ್ದರೂ ಇನ್ನು ಕೆಲವು 15-20 ದಿನಗಳು ಮಾತ್ರ. ಮದುವೆಯಾದ ತಕ್ಷಣ ನೀನು ನನ್ನ ಕಣ್ಮುಂದೆಲೇ ಇರ್ತೀಯಲ್ಲ ಚಿನ್ನ. ಅರವಿಂದ್, 15 ನಿಮಿಷ ಕೂಡ ನನಗೆ ನಿಮ್ಮನ್ನು ಬಿಟ್ಟಿರಕ್ ಆಗ್ತಿಲ್ಲ, ಗೊತ್ತೇನೋ? ಏನೋ ಒಂಥರ ಸಂಕಟ ಆಗುತ್ತೆ. ಅಂಬಿಕಾ, ಆಕಸ್ಮಿಕವಾಗಿ ನಾನು ಸತ್ತು ಹೋದರೆ? ಇನ್ನೊಂದ್ಸಾರಿ ಅಂತ ಮಾತಾಡ್ಬೇಡಿ, ಬಿಡ್ತು ಅನ್ನಿ. ನೀವು ಸತ್ತು ಹೋದ್ರೆ ಈ ಜೀವ ಬದುಕುಳಿಯುತ್ತೆ ಅಂತ ತಿಳ್ಕೊಂಡಿದ್ದೀರೇನೋ? ಕೊರಗಿ ಕೊರಗಿ ವಿಷ ತೆಗೆದುಕೊಂಡು ನಾನು ಸಾಯುವೆ. ಅಂಬಿಕಾ, ಹೌದು ಅರವಿಂದ್, ಹೆಣ್ಣಿಗೆ ಆಸೆ ಆಗೋದು ಒಬ್ಬ ಗಂಡಿನ ಮೇಲೆ ಮಾತ್ರ. ಅದು ಒಂದೇ ಬಾರಿ. ಅವನೇ ಇಲ್ಲ ಅಂದ್ಮೇಲೆ ಆ ಜೀವ ಉಳಿಯೋದಿಲ್ಲ. ನೀರಿಲ್ಲದ ಮೀನಿನ ಹಾಗೆ ಸತ್ತು ನರಳಿ ಹೋಗುತ್ತೆ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ಬದುಕುವುದು ನನ್ನಿಂದ ಸಾಧ್ಯವಿಲ್ಲ. ಒಂದು ವೇಳೆ ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವಿಬ್ಬರು ಬದುಕುವುದಿಲ್ಲ ಅಂತ ಆ ಭಗವಂತ ನಮ್ಮಿಬ್ಬರ ಮದುವೆ ಮುಂದೂಡಿಸಲಿಲ್ಲ. ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ನಾನು ಅಷ್ಟೇ ಅರವಿಂದ್. 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗ್ಬೇಕು ಅಂತ ಆ ಮುನೇಶ್ವರಲ್ಲಿ ಕೇಳ್ಕೊತಾ ಇರ್ತೀನಿ. ಸರಿ ಅರವಿಂದ್, ನಂಗೆ ತುಂಬಾ ಹೊತ್ತಾಗ್ತಾ ಇದೆ. ಸರಿ, ಮದ್ವೆಗೆ ನಿಮ್ ಕಡೆಯಿಂದ ಯಾರ್ಯಾರು ಬರ್ತಾ ಇದ್ದಾರೆ? ನಾನಂತೂ ಬರಲೇಬೇಕು. ಅಯ್ಯ, ನೀವು ಬರ್ತಾ ಇದ್ರೆ ಮದ್ವೆ ಹೆಂಗಾಗುತ್ತೆ? ನಾನೊಬ್ಳೆ ಮಾಡ್ಕೊಳ್ಳೇನು? ಹೌದಲ್ವೇ? ನೋಡು ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ ಸೇರಿ ನಿಮ್ಮೂರು ಮುಂದುಗಡೆ ಇರುವ ಶ್ರೀ ಹುಚ್ಚಲಿಂಗೇಶ್ವರ ದೇವಸ್ಥಾನ ಕಡೆ ಬರುತ್ತೇವೆ. ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂದರುವೆ. ಹೌದೇನು? ಹಾ, ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ಗೋವಾ, ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆ ನಿಸರ್ಗದ ವನರಾಶಿಯ ಸೊಬಗಿನ ಸಿರಿಯಲ್ಲಿ ಹರಡುವ ಸೂರ್ಯನ ಕೆಂಬಣ್ಣದ ಕಿರಣ, ಆ ಕೆಂಬಣ್ಣಗಳಲ್ಲಿ ಹಾರಾಡುವ ಹಕ್ಕಿಗಳ ಹಾರಾಟ ಕೇಳಲು ಎಷ್ಟೊಂದು ರಮ್ಯವಾಗಿರುವುದು. ಅಂಬಿಕಾ, ಆ ಸುಂದರ ಸಮಯದಲ್ಲಿ ನಾವಿಬ್ಬರು ನದಿಯ ದಡದ ಮೇಲೆ ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಹಲವಾರು ಪ್ರೇಮಿಗಳಿಗೆ ಪ್ರೇಮ ಸಂಕೇತವಾಗಬಹುದು. ಆಗಲಿ ಆಗಲಿ, ಅಂತೂ ನೀವು ಅಂದುಕೊಂಡ ಹಾಗೆ ಎಲ್ಲ ಮಾಡಲಿ ಆ ಹುಚ್ಚಲಿಂಗೇಶ್ವರ ಸ್ವಾಮಿ. ನನಗೆ ಹೊತ್ತಾಯ್ತು, ನಾನು ಹೋಗ್ತೀನಿ. ಹಾ, ಹೋಗ್ತೀನಿ ಅಂತ ಹೇಳಬಾರದು, ಹೋಗಿ ಬರ್ತೀನಿ ಅಂತ ಹೇಳಬೇಕು ಅಂಬಿಕಾ. ಹೋ, ಆಯ್ತು ಮಹಾರಾಯರೇ, ಹೋಗಿ ಬರಲೇ? ಹಾ, ನೀನು ಹೋಗಿ ಬರುವ ತನಕ ಒಂದು ನನಗೆ ಸಿಹಿ ಮುತ್ತನಾದರೂ ಕೊಟ್ಟು ಹೋಗು. ನೀನು ಬರುವ ತನಕ ಅದೇ ನೆನಪಿನಲ್ಲಿ ನಾನು ನಿಂತಿರುತ್ತೇನೆ. ಆಯ್ತಾಯ್ತು, ಕಣ್ಣು ಮುಚ್ಕೊಳ್ಳಿ. ಸರಿ. ಯಾಮಿನಿ